ನೆಲಮಂಗಲ ನಗರಸಭೆ ವ್ಯಾಪ್ತಿಯಲ್ಲಿ ನೀರಿನ ಕೊರತೆ ಹೆಚ್ಚಳ. ನೀರನ್ನು ಮಿತವಾಗಿ ಬಳಸಿ ನಗರಸಭೆ ಅಧ್ಯಕ್ಷ ಗಣೇಶ್ ಮನವಿ. ಸಾರ್ವಜನಿಕರು ನೀರನ್ನು ವೇಸ್ಟ್ ಮಾಡಬಾರದು. ಕಾರ್ ತೊಳೆಯುವುದು, ರಸ್ತೆ ತೊಳೆಯುವುದು ತಪ್ಪಿಸಿ. ಟ್ಯಾಂಕರ್ ಮೂಲಕ ನೀರು ಪೂರೈಕೆ ವ್ಯವಸ್ಥೆ. ಒಂದೊಂದು ಹನಿ ನೀರು ಕೂಡ ಮುಖ್ಯ. ಅಧ್ಯಕ್ಷ ಗಣೇಶ್. ಬೇಸಿಗೆಯಲ್ಲಿ ಜವಾಬ್ದಾರಿಯಿಂದ ನೀರು ಬಳಸುವಂತೆ ಕರೆ. ನಗರಸಭೆ ಪರ್ಯಾಯ ವ್ಯವಸ್ಥೆ ಮಾಡುತ್ತಿದೆ. ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ದಯಮಾಡಿ ಕೈ ಮುಗಿದು ಬೇಡ್ಕಂತೀನಿ. ಯಾಕೆಂದ್ರೆ ನೀರಿನ ಅಭಾವ ಯಾವ ಮಟ್ಟದಲ್ಲಿದೆ ಅಂದ್ರೆ, ನಾವು ಇವತ್ತು ಈ ಒಂದು 3 ತಿಂಗಳೊಳಗಾಗಿ 110 ಬೋರ್ನ ಆಲ್ರೆಡಿ ಡ್ರಿಲ್ ಮಾಡಿದ್ದೀವಿ. 1200 ಅಡಿ ಕೊರೆದ್ರೂ ಸಹ ನಮಗೆ ನೀರಿನ ಲಭ್ಯತೆ ಸಿಗ್ತಾ ಇಲ್ಲ. ಒಂದು ಬೋರಿಂದ ಇನ್ನೊಂದು ಬೋರ್ಗೆ ಏರ್ ಔಟ್ ಆಗಿ ತುಂಬಾನೇ ತೊಂದರೆ ಆಗ್ತಾ ಇದೆ. ನಾವು ಈ ರೋಡಲ್ಲಿ ಒಂದು ಬೋರ್ ಕೊರೆದ್ರೆ ಪಕ್ಕದಲ್ಲಿ ರೋಡಲ್ಲಿ ಇರೋಂಥ ಬೋರ್ಗೆ ಏರು ಔಟ್ ಆಗಿ ತುಂಬಾನೇ ತೊಂದರೆ ಆಗ್ತಾ ಇದೆ. ಸಾರ್ವಜನಿಕರು ನಾನು ಈ ಮೂಲಕ ಮನವಿ ಮಾಡ್ತೀನಿ, ದಯಮಾಡಿ ನೀವು ಏನು ನೀರನ್ನ ಯೂಸ್ ಮಾಡ್ತೀರಿ ಅದನ್ನು ಯೂಸೇಜ್ನ ಕಡಿಮೆ ಮಾಡಿ. ಇನ್ನೊಂದು 3-4 ತಿಂಗಳು ಮಳೆ ಬರೋವರೆಗೂ ದಯಮಾಡಿ ನಮ್ಮ ನಾಗರಿಕರು, ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿರುವಂಥ ಗೌರವಾನ್ವಿತ ನಾಗರಿಕರು ಸಹಕಾರ ಕೊಡಲೇಬೇಕು. ಸಹಕಾರ ಕೊಡಲಿನ ತೊಂದರೆ ಆಗ್ತದೆ. ಯಾಕೆಂದರೆ ಇವತ್ತು ನಾನು ಎಲ್ಲ ಕಡೆ ರಿಪೋರ್ಟ್ ತೊಗೊಂಡಿದ್ದೀನಿ. ಬೆಂಗಳೂರು ಗ್ರಾಮಾಂತರದಲ್ಲಿ 4 ತಾಲೂಕುಗಳು ಬರ್ತದೆ. ದೊಡ್ಡಬಳ್ಳಾಪುರದಲ್ಲಿ ಇವತ್ತು 15 ದಿನಕ್ಕೆ ಒಮ್ಮೆ ನೀರು ಕೊಡ್ತಾವ್ರೆ ನಮ್ಮ ನಗರಸಭೆ ವತಿಯಿಂದ. ಹಾಗೆ ದೇವನಹಳ್ಳಿಲಾಗ್ಬೋದು, ಹೊಸಕೋಟೆಲಾಗ್ಬೋದು, ಎಲ್ಲ ಕಡೆನೂ ಸಹ 15ರಿಂದ 20 ದಿನಕ್ಕೆ ಒಮ್ಮೆ ನೀರು ಕೊಡ್ತಾವ್ರೆ. ನಾವಾದರೂ ಪರವಾಗಿಲ್ಲ 4ರಿಂದ 5 ದಿನಕ್ಕೆ ನೀರು ಕೊಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಸಾರ್ವಜನಿಕರು ಮನಗಂಡು ನೀರಿನ ಒಂದು ಏನು ಯೂಸೇಜ್ನ ಕಡಿಮೆ ಮಾಡಬೇಕು. ಹಾಗೇನೇ ಪ್ರತಿಯೊಂದು ಮನೆಯಲ್ಲೂ ಕೂಡ ಎಲ್ಲ ನಾಗರಿಕರು, ಗೌರವಾನ್ವಿತ ನಾಗರಿಕರು ಮನಗಂಡು ಭೂಮಿಗೆ ಆ ನೀರನ್ನ ಹಿಂಗುವಂಥ ಒಂದು ಕೆಲಸ ಮಾಡಬೇಕು. ನಾವು ಪ್ರತಿಯೊಬ್ಬರಿಗೂ ಅವ್ರ ಮನೆಗೆ ಹೋಗಿ ಡೆಮೋ ಕೊಟ್ಟು ಅವ್ರಿಗೆ ಒಂದು ಏನು ಇಂಗು ಗುಂಡಿಯ ಒಂದು ಇದನ್ನ ಅವ್ರಿಗೆ ಡೆಮೋ ತೋರಿಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ಅದಕ್ಕೇನು ಜಾಸ್ತಿ ಅವ್ರಿಗೇನು ಖರ್ಚಾಗಲ್ಲ, 5ರಿಂದ 10 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಅವರು ಪ್ರತಿಯೊಂದು ಮಳೆ ನೀರನ್ನ ಭೂಮಿಗೆ ಹಿಂಗಿಸಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಈ ನೀರಿನ ಅಭಾವ ತಪ್ತದೆ. ಯಾಕೆಂದರೆ ಇವತ್ತು 1200 ಅಡಿ ಕೊರೆದ್ರೂ ನೀರು ಸಿಗ್ತಾ ಇಲ್ಲ ಅಂತ ಅಂದರೆ ನಾವು ನೀರನ್ನ ಹೆಂಗೆ ಕೊಡಬೇಕು? ಯಾಕೆಂದರೆ ನೆಲಮಂಗಲ ತಾಲೂಕಲ್ಲಿ ಬೋರ್ನೇ ಅವಲಂಬಿಸ್ಕೊಂಡು ನಾವು ನೀರು ಕೊಡುವಂಥ ಪರಿಸ್ಥಿತಿ ಇರೋದ್ರಿಂದ ನಮ್ಗೆ ಯಾವುದೇ ರೀತಿಯ ಒಂದು ನೀರಿನ ಲಭ್ಯತೆ ಯಾವುದೇ ಒಂದು ನದಿಯಿಂದ ಆಗ್ಬೋದು, ಇನ್ನೊಂದರಿಂದ ಆಗ್ಬೋದು, ನಮ್ಗೆ ನೀರಿನ ಲಭ್ಯತೆ ಇಲ್ಲ. ನಾವು ಬೋರ್ನೇ ಅವಲಂಬಿಸ್ಕೊಂಡು ನಾವು ನೀರು ಕೊಡ್ತಾ ಇರೋದು. ದಯಮಾಡಿ ಸಾರ್ವಜನಿಕರು ಇದನ್ನು ಮನಗಂಡು ಇದನ್ನು, ಯಾಕೆಂದರೆ ಇದು ನಾನೊಬ್ಬ ಮಾಡೋವಂಥ ಕೆಲಸ ಅಲ್ಲ, ಇಡೀ ನಾಗರಿಕರು ಇದರ ಒಂದು ಎಚ್ಚೆತ್ಕೊಂಡು ಮಳೆ ನೀರನ್ನ ಭೂಮಿಗೆ ಹಿಂಗಿಸಿದ್ದೇ ಆದರೆ ನೆಕ್ಸ್ಟು ಬರೋ ಒಂದು ಬೇಸಿಗೆ ನಾವು ಧೈರ್ಯವಾಗಿ ಎದುರಿಸುವಂಥ ಶಕ್ತಿ ವರುಣನ ಕೃಪೆ, ಆ ದೇವರ ಕೃಪೆ ನಮಗೆ ಬಿದ್ದು ಒಳ್ಳೆದಾಗ್ತದೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ದಯಮಾಡಿ ನಾಗರಿಕರು ನೀರಿನ ಬಳಕೆ ಕಡಿಮೆ ಮಾಡಿ, ಸುಮ್ಮನೆ ನೀವು ದುಂದುವೆಚ್ಚದಲ್ಲಿ ಬಟ್ಟೆ ತೊಳೆಯೋಕ್ಕೆ, ಆಮೇಲೆ ಮನೆ ಮುಂದೆ ನೀರು ಹಾಕೋಕ್ಕೆ, ಏನು ರೋಡಲ್ಲಿ ನೀರು ಹಾಕೋಕ್ಕೆ ಪೈಪ್ ಹಿಡ್ಕೊಂಡು ನಿಂತ್ಕೊಂಡ್ರೆ ಲೀಟ್ರ್ಗಟ್ಟಲೆ 100 ಲೀಟ್ರ್ಗಟ್ಟಲೆ ನೀರನ್ನ ನೀವು ರಸ್ತೆಗೆ ವ್ಯಯ ಮಾಡ್ತಾ ಇದ್ದೀರಾ. ದಯಮಾಡಿ ಇದನ್ನು ತಪ್ಪಿಸಿ. ಯಾಕೆಂದರೆ ಇನ್ನೂ ಮುಂದಿನ ದಿನಗಳಲ್ಲಿ ಕಠಿಣವಾಗಿರುತ್ತೆ. ನೀರಿನ ಲಭ್ಯತೆ ಕಡಿಮೆ ಇರೋದ್ರಿಂದ ಏನೂ ಮಾಡೋಕ್ಕಾಗ್ತಾಯಿಲ್ಲ. ನಾವು ಸಾಧ್ಯವಾದಷ್ಟು ಭೂಮಿಯಲ್ಲಿ ಬೋರ್ಗಳನ್ನ ಕೊರೆಸಿ ನಾವು ಎಷ್ಟೆಲ್ಲ ಮಾಡಬೇಕೋ ಅಷ್ಟು ಪ್ರಯತ್ನ ಮಾಡ್ತಿದ್ದೀವಿ. ಕೆಲವು ವಾರ್ಡ್ಗಳಲ್ಲಿ ಈಗಾಗಲೇ ನೀರಿನ ಲಭ್ಯತೆ ಇಲ್ಲ. 10 ಟ್ಯಾಂಕರ್ ಬಿಟ್ಟಿದ್ದೀವಿ ಇವತ್ತು ನಮ್ಮ ನಗರಸಭೆಯಿಂದ. ಒಂದೊಂದು ಟ್ಯಾಂಕರ್ 10 ಲೋಡ್ನ ಇವತ್ತು ಮನೆಗೆ ನೀರು ಪೂರೈಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಮುಂದಕ್ಕೆ ಇನ್ನೂ ಜಾಸ್ತಿ ಆಗ್ತದೆ, ತೊಂದರೆ ಆಗ್ತದೆ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಈ ಒಂದು ಮನವಿನ ತಮ್ಮ ಬೇಡಿಕೆನೋ ಇಲ್ಲ ಇದೋ ಅಂತ ಹೇಳಿ ತಿಳ್ಕೊಂಡು ಇದನ್ನು ನೀರಿನ ಲಭ್ಯತೆನ ಕಡಿಮೆ ಮಾಡಲೇಬೇಕು. ಎಲ್ಲರನ್ನೂ ಸಮತಟ್ಟಾಗಿ ನೋಡ್ಬೇಕು. ಯಾಕೆಂದರೆ ನೀರು ಐತೆ ಅಂತ ತಂದು ರೋಡ್ಗೆ ಹಾಕಿದ್ರೆ ನಾಳೆ ಕುಡಿಯೋಕ್ಕೆ ಆಗಲಿ ಇನ್ನೊಂದಕ್ಕಾಗಲಿ ನೀರು ಸಿಗಲ್ಲ. ದಯಮಾಡಿ ಇದನ್ನು ಅರ್ಥ ಮಾಡಿಕೊಂಡು ಎಲ್ಲರನ್ನೂ ಈ ಒಂದು ವಾಹಿನಿ ಮುಖಾಂತರ ನಾನು ಏನು ನಿಮ್ಮ ಮನವಿ ಮಾಡ್ತಾ ಇದ್ದೀವಿ, ಈ ಮುಂದಿನ ದಿನಗಳಲ್ಲಿ ಇದನ್ನು ನೀವು ಪರಿಗಣಿಸ್ತೀರಿ ಅಂತ ನಾನು ಭಾವಿಸ್ತೀನಿ.